ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಏನಿಲ್ಲ, ತುಂಬಾ ದಿನ ಆಯ್ತಲ್ಲ, ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಾತಾಡ್ಕೊತಾ ಇದ್ವಿ. ಅದನ್ನ ಬಾಯಲ್ಲೇ ಮಾತಾಡ್ಕೋಬೋದಲ್ಲ, ಅದಕ್ಕೆ ಕೈ ಸನ್ನೆ ಕಣ್ಣು ಸನ್ನೆ ಯಾಕೆ ಬೇಕಾಗಿತ್ತು? ಅಷ್ಟಕ್ಕೂ ನೀನು ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟೊಂದೆಲ್ಲ ಮೀನಾ ಮೇಷ ಎಣಿಸ್ತಾ ಇದೆಯಾ? ನಾನಂತೂ ನಂಬಲ್ಲಪ್ಪ. ಅಮ್ಮ, ಒಂದು ಕೆಲಸ ಮಾಡೋಣ, ಇವತ್ತೇ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮ ಸೊಸೆನ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಚಿಕ್ಕಿ, ಬೇಕಿದ್ರೆ ನೀವು ಬನ್ನಿ. ಹಾ, ನಾನ್ ರೆಡಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಪೂರ್ತಿಯಾಗಿ ಮಾತಾಡೋದಕ್ಕೆ ಬಿಡಿ. ನಾನು ಹೇಳ್ತಿರೋದು ಇಲ್ಲಿ ಬನಶಂಕರಿ ಅಮ್ಮನವ್ರಲ್ಲ, ಮತ್ತೆ ಬದಾಮಿ ಬನಶಂಕರಿ ಅಮ್ಮನವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾ, ಅಷ್ಟು ದೂರ? ಅದೇನಮ್ಮ ಸಡನ್ ಆಗಿ? ಅದು ನಾನು ಆ ದೇವಸ್ಥಾನ ನೋಡಿಲ್ಲ ಅಮೂಲ್ ಬೇಬಿ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ತಾನೆ, ಎಲ್ಲರೂ ಸೇರ್ಕೊಂಡು ಹೋಗೋಣ, ಎಲ್ಲರ ಮನಸ್ಸಿಗೂ ನೆಮ್ಮದಿ ಬರುತ್ತೆ. ಹಾಪ, ನಾವು ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ ಹೋಗಿ ತುಂಬಾ ದಿನ ಆಯ್ತು. ಎಲ್ಲರೂ ಸೇರಿ ಹೋಗಿ ಬರೋಣ, ಏನಂತೀರಾ? ಎಲ್ರು ಎಲ್ರು ಬೇಡ. ಯಾಕಮ್ಮ? ಅಯ್ಯೋ, ನಾನು ಇವಳಿಗೆ ಮಗು ಆಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ನಾವಿಬ್ರೇ ಹೋಗಿ ಬರ್ತೀವಿ. ನೀವೆಲ್ಲ ಬಂದು ಏನ್ ಮಾಡ್ತೀರಾ? ಅಕ್ಕ, ನಿಜ ಹೇಳು, ಮಗು ನೆಪ ಹೇಳಿ ನೀನು ನಿನ್ ಸೊಸೆನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಊರ್ಮಿಳ, ನನಗನ್ಸುತ್ತೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಹನಿಮೂನ್ ಪ್ಲಾನ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಈ ಪಾಡು. ಬಾಬಾ ಅದೇನಂತ ಮಾತಾಡ್ತೀರಿ? ಕನ್ನಡ ಸುಮ್ಮನೆ ಅಲ್ಲ ರೀ, ಅತ್ತೆ ಸೊಸೆ ಜಗಳ ಆಡೋದನ್ನ ನೋಡಿದ್ದೀರಾ? ಚೆನ್ನಾಗಿರೋ ಅತ್ತೆ ಸೊಸೆ ಬಗ್ಗೆನೇ ಮಾತಾಡ್ತಿರಲ್ಲ ನೀವು. ಸರಿ, ಇಬ್ರು ಹೋಗಿ ಬನ್ನಿ. ನೀವು ಹಠ ಬಿಡೋರಲ್ಲ ಅಂತ ಗೊತ್ತಾಯ್ತು. ಏನ್ ಮಾಡೋಕ್ಕಾಗುತ್ತೆ? ಥ್ಯಾಂಕ್ ಯು ರಾಯ್ರೆ. ಅಕ್ಕ, ಯಾವಾಗ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ನಾಳೆನೂ ಹೊರಡ್ಬೇಕು ಕಣೆ. ನಾನು ವಾಪಸ್ ಬರೋವರೆಗೂ ಮನೆ ಜವಾಬ್ದಾರಿ ನಿಂದೆ. ಏನೋ ನಾಳೆನಾ? ಹ್ಞೂ ಕಣೋ, ನಾಳೆ ಹೊಡ್ತೀವಿ. ಒಂದು 3-4 ದಿನ ಇದ್ ಬರ್ಬೇಕಾಗತ್ತೆ. ಉರುಳು ಸೇವೆ ಅಂತ ಮಾಡ್ತೀವಿ, ಪೂಜೆ ಪುನಸ್ಕಾರ, ದೇವಸ್ಥಾನ ಅಲ್ವೇನೋ, ಎಷ್ಟೊಂದು ಕೆಲಸಗಳಿರುತ್ತೆ. ಹೌದಾ? ಹಾ, ಅಷ್ಟು ದಿವಸನೂ ಉರುಳು ಸೇವೆ ಮಾಡ್ತೀರಾ? ಹೇಳಕ್ ಬರಲ್ಲ ರೀ. ಹೊಸ ಜಾಗ, ಹೊಸ ಊರು, 1 ವಾರ ಆದ್ರೂ ಆಗ್ಬಹುದು. 1 ವಾರ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.